ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿರುವ ಮಕ್ಕಳ ವಿಭಾಗದಲ್ಲಿ ವಿದ್ಯುತ್ ಕಡಿತ ಖಂಡಿಸಿ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬ್ರಿಮ್ಸ್ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಖಂಡ್ರೆ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ಹೌದು, ನಿನ್ನೆ ರಾತ್ರಿ ಬ್ರಿಮ್ಸ್ ಆಸ್ಪತ್ರೆ ಎದುರು ಜಮಾಯಿಸಿದಂತ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬ್ರಿಮ್ಸ್ ಆಡಳಿತ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಬ್ರಿಮ್ಸ್ ಆಸ್ಪತ್ರೆಗೆ ಬಂದ ರೋಗಿಗಳು ನಾನಾ ಸಮಸ್ಯೆ ಎದುರಿಸುತ್ತಿದ್ದಾರೆ. ಮಕ್ಕಳ ವಿಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಮಕ್ಕಳು ಹಾಗೂ ಬಾಣಂತಿಯರು ಕತ್ತಲಲ್ಲಿಯೇ ದಿನ ದೂಡುವಂತಾಗಿದೆ ಎಂದು ಹೇಳಿದ್ದಾರೆ. ಅಷ್ಟೆಲ್ಲ ಈ ತೊಂದರೆ ಎದುರಿಸಿ ಮೊಬೈಲ್ ಟಾರ್ಚ್ ಹಿಡಿದು ಚಿಕಿತ್ಸೆ ಪಡೆಯುವುದು ಅನಿವಾರ್ಯವಾಗಿದ್ದು ಆಸ್ಪತ್ರೆಗೆ ಬಂದಂತ ರೋಗಿಗಳು ನಾನಾ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ ಎಂದು ಆಸ್ಪತ್ರೆಯಲ್ಲಿನ ಸಮಸ್ಯೆ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದ ಹಿನ್ನೆಲೆ ಮೇಣದ ಬತ್ತಿ ಹಿಡಿದು ವಿನೂತನವಾಗಿ ಪ್ರತಿಭಟನೆ ಕೂಡ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿಯೂ ಕೂಡ ಲೈಟ್ಗಳಿಲ್ಲ. ಅಷ್ಟೇ ಅಲ್ಲ, ಬಾಣಂತಿಯರ ಸಿಸರಿನ್ ಮಾಡುವಾಗ ಅಲ್ಲಿ ಏರ್ ಕಂಡೀಷನರ್ ಕಂಪಲ್ಸರಿ ಬೇಕು. ಸಿಸರಿನ್ ಮಾಡ್ತಾ ಇದ್ದಾಗ ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಕೆಲಸ ಮಾಡ್ತಾ ಇಲ್ಲ. ಡಾಕ್ಟರ್ಗಳು ಹೆಂಗೆ ನಾವು ಮಾಡ್ತಾ ಇದೀವಿ, ಯಾವ ಪಾಪದಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇವತ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದೆ. ಇಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ನಗರಾಭಿವೃದ್ಧಿ ಸಚಿವರು ಮತ್ತು ಲೋಕಲ್ ಶಾಸಕರು ಕೂಡ ಅದರಲ್ಲಿ ಪಾಲ್ದಾರರಾಗಿದ್ದಾರೆ. ಅದಕ್ಕಾಗಿಯೇ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಕೇವಲ ನಮ್ಮ ಜಿಲ್ಲೆ ಇವರೇ ಅಲ್ಲ, ಇಡೀ ಕರ್ನಾಟಕ ಸರ್ಕಾರ ಇವರ ಚೆಲ್ಲಾಟದಿಂದಾಗಿ ಇವತ್ತು ಬಾಣಂತಿಯರ ಸಾವು, ಸರಣಿ ಬಾಣಂತಿಯರ ಸಾವು ನಾವು ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ದೀವಿ. ಬೀದರ್ ಸೇರಿದಂತೆ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಸರಣಿ ಬಾಣಂತಿಯರ ಸಾವಾಗಿದೆ. ಇವತ್ತು ಕಡಿಮೆ ದರದಲ್ಲಿ ಸಿಗುವಂತ ಒಂದು ಔಷಧಿ ಕೇಂದ್ರಗಳು, ಜನೌಷಧಿ ಕೇಂದ್ರ, ನರೇಂದ್ರ ಮೋದಿಯವರು ಈ ಒಂದು ಬಡವರಿಗೆ ಕಡಿಮೆ ದರದಲ್ಲಿ 70ರಿಂದ 80% ಸಬ್ಸಿಡಿಯಲ್ಲಿ ಒಂದು ಔಷಧಿ ಸಿಗಬೇಕು ಅಂತ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದರು. ಇವತ್ತು ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಈ ಮಂತ್ರಿಗಳು ಕೇವಲ ಅದರ ಮೇಲ್ಗಡೆ ಮೋದಿಯವರ ಒಂದು ಫೋಟೋ ಇದೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿಸಿದ್ದಾರೆ. ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಲೈಸೆನ್ಸ್ ರಿನ್ಯೂ ಮಾಡ್ತಾ ಇಲ್ಲ. ಮೊನ್ನೆ ಕೋರ್ಟ್ ಛೀಮಾರಿ ಹಾಕಿದ ನಂತರ ಇಲ್ಲಿನ ಆರೋಗ್ಯ ಸಚಿವರು ಹೇಳ್ತಾರೆ ಕೋರ್ಟ್ ಕೇವಲ ತಡೆ ನೀಡಿದೆ, ಇನ್ನೂ ನಾವು ಅದನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತೇಳಿ. ಇಷ್ಟು ಜನ ವಿರೋಧಿ ಇರುವಂತ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಅವರಿಗೆ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಜನಪರವಾದಂತ ಯಾವುದೇ ಕಾಳಜಿ ಇಲ್ಲ. ಎಲ್ಲಾ ಜನ ವಿರೋಧಿ ಕಾರ್ಯಗಳು ಮಾಡ್ತಾ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ಹೋಗ್ತಾ ಇರುವಂತ ಈ ಸರ್ಕಾರದಿಂದ ಜನ ಬೇಕಿದ್ದಾರೆ. ಇವತ್ತು ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ನಿರ್ಣಯ ಮಾಡ್ತೀವಿ. ಇವತ್ತು ಇಲ್ಲಿ 2 ದೊಡ್ಡ ಕ್ಯಾಂಡಲ್ ತಂದಿವೋ, ಬಾಕಿವೆಲ್ಲ ಒಯ್ದು ಹಚ್ಚೋರಿದ್ದೇವೆ. ನಾಳೆಯಿಂದ ಎಲ್ಲಿಯವರೆಗೆ ಇಲ್ಲೆಲ್ಲ ಅವ್ರು ಕ್ಯಾಂಡಲ್ ಹಾಕೋದಿಲ್ವೋ, ನಾವು ಪ್ರತಿ ದಿವಸ ಒಂದಿಬ್ಬರು ಬಂದು ಇಲ್ಲಿ ಕ್ಯಾಂಡಲ್ಗಳು ಲೈಟ್ ಹಾಕೋವರೆಗೆ ನಾವು ಕ್ಯಾಂಡಲ್ಗಳು ಹಚ್ಚೋಕೆ ಹೋಗ್ತೀವಿ. ಕೊನೆಗೆ ಒಂದು ತಿಂಗಳು ಹಾಕಲಿಲ್ಲ ಅಂದ್ರೆ ನಾವೇ ನಮ್ಮ ಪಕ್ಷದ ವತಿಯಿಂದ ಈ ಮೇನ್ ಗೇಟ್ಗಳಿಗೆ ಲೈಟ್ ಹಾಕುವಂತ ಒಂದು ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಘೋಷಣೆ ಮಾಡ್ತಾ